ಓಕೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಪಾರ್ಟ್ 3 ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಬಂದ್ಬಿಟ್ಟು ಲಾಸ್ಟ್ ಪಾರ್ಟ್ ಆಯ್ತಾ, ಪೂರಿದು ಲಾಸ್ಟ್ ಪಾರ್ಟು. ನೈಟ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಫುಲ್ ಮಳೆ ಬರಕತ್ತಿತ್ತು. ಸೊ ಹಂಗಾಗಿ ಟೆಂಪಲಿಂದ ಬಂದ್ಬಿಟ್ಟು ಸೀದಾ ಮಲ್ಕೊಂಡ್ಬಿಟ್ಟಿದೆ. ಸೊ ನಾನು ಹಾಸ್ಟೆಲ್ ತೋರಿಸ್ತೀನಿ ಅವಾಗ ಹೆಂಗಿರುತ್ತಿತ್ತು ಅಂತ. ನಾನು ಬುಕ್ ಮಾಡಿರ್ತಕ್ಕಂಥ ಹಾಸ್ಟೆಲ್ ಇದು. ನೀವು ನೋಡ್ತಿರ್ಬೋದು, ಡೊಮೆಟ್ರಿ ನಾನು ಬುಕ್ ಮಾಡಿರೋದು. ಇದು 1, 2, 3, 4, 5, 6, 7, 8. ಸೊ ನಾನಿದ್ದದ್ದು ಇಲ್ಲಿ, ಮಲ್ಕೊಂಡಿದ್ದು ಇಲ್ಲಿ, ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೊಂಡಿದ್ದು ಇಲ್ಲಿ. ಸೊ ಯಾಕಪ್ಪ ಅಂದ್ರೆ ಬ್ಯಾಕ್ ಪೇನ್ ಭಾಳ ಅಂದ್ರೆ ಭಾಳ ಬ್ಯಾಕ್ ಪೇನ್ ಹಾಕತ್ತೆ ಸರ್ ನಿನ್ನೆ ಟ್ರಾವೆಲ್ ಮಾಡಿ. ವಿತ್ AC ನಾನ್ AC ಇರ್ತದೆ, ಬಟ್ ನಾನು ನಾನ್ AC ತಗೊಂಡು, ಯಾಕಂದ್ರೆ ಕ್ಲೈಮೇಟ್ ಫುಲ್ ಕೋಲ್ಡ್ ಅಂತ ತಗೊಂಡಿದ್ದೆ. ಬಟ್ ರಾತ್ರಿ ಭಾಳ ಅಂದ್ರೆ ಭಾಳ ನೀರು ಅವಶ್ಯಕತ್ತಿತ್ತು. ಟಾಯ್ಲೆಟ್ ಬಾತ್ರೂಮಲ್ಲಿ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಬಾತ್ರೂಮು ವಿತ್ ಗೀಸರು. ಸೊ ಟಾಯ್ಲೆಟ್ ಬಗ್ಗೆ ಬಂದ್ರಿ. ಸೊ ಇದು ಬಂದ್ಬಿಟ್ಟು ಟಾಯ್ಲೆಟ್ ಗೈಸ್. ಸೊ ಇದು ಸಿಂಕ್, ವಾಶ್ ಬೇಸನ್, ಇದು ಮಿರರ್, ಇದು ಲೈಟು. ಸೊ ಏನು ಹೇಳೋ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಡೋರು. ಇವಾಗ ನಾವು ಚೆಕ್ಔಟ್ ಆಗೋ ಟೈಮ್ ಬಂತು ಗೈಸ್. ಸೊ ಇದು ಬಂದ್ಬಿಟ್ಟು ಕಾರಿಡಾರು, ಬಾಲ್ಕನಿ. ಇಲ್ಲಿಂದ ಸೂರ್ಯ ಹುಟ್ಟಿದ್ದಾರೆ ನೋಡ್ರಿ ಗೈಸ್. ಸೊ ನಾವು ಇವತ್ತು ಹೋಗ್ಬೇಕಾಗಿರ್ತಕ್ಕಂತಹ ಪ್ಲೇಸಸ್ ಏನಪ್ಪ ಅಂದರೆ, ನನಗೆ ಇವತ್ತು ಫುಲ್ ಚಾಲೆಂಜ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇಲ್ಲಿಂದ ಕೋನಾರ್ಕ್ ಹೋಗಬೇಕು. ಕೋನಾರ್ಕಲ್ಲಿ ಒಂದು 2-3 ತಾಸು, 1 ತಾಸು ಜರ್ನಿ ಆಗುತ್ತೆ. ಅಲ್ಲಿ ಒಂದು 2 ತಾಸು, ಮತ್ತು ರಿಟರ್ನ್ 1 ತಾಸು, 4ರಿಂದ 5 ತಾಸು ಕೋನಾರ್ಕ್ ಆಗುತ್ತೆ. ರಿಟರ್ನ್ ಹಾಸ್ಟ್ಲಿಗೆ ಬಂದುಬಿಟ್ಟು ಲಗೇಜ್ ಕೆಳಗಿಟ್ಟಿರ್ತೀನಿ. ಚೆಕ್ಔಟ್ ಮಾಡೋಕತ್ತೀನಿ. ಇವಾಗ ಕೆಳಗಿಟ್ಟಿರ್ತೀನಿ. ಆ ಲಗೇಜ್ ತಗೊಂಡ್ಬಿಟ್ಟು ಪೂರಿ ಸ್ಟೇಷನ್ಗೆ ಹೋಗ್ಬೇಕು. ಪೂರಿ ಸ್ಟೇಷನಿಂದ ಮತ್ತೆ ಕುರ್ದಾ ಜಂಕ್ಷನ್ಗೆ ಹೋಗಬೇಕು. ಸೊ ನಾನು ಟ್ರೈನ್ ಇರೋದು ರಾತ್ರಿ 8:30. ಅಲ್ಲಿ ತನಕ ಎಲ್ಲ ಮುಗಿಸ್ಬೇಕು. ಮತ್ತು 2 ಬೀಚ್ ಕವರ್ ಮಾಡಬೇಕು. ಬೀಚ್ ಕವರ್ 2 ಆಗುತ್ತಿಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ 1 ಮಾಡಬೇಕು. ಲೆಟ್ಸ್ ಗೋ. ಲೇಟ್ ಮಾಡೋದು ಬೇಡ. ಸೊ ಟೈಮ್ ಬಂದುಬಿಟ್ಟು 6 ಗಂಟೆ 10 ನಿಮಿಷ. ಪಟಾಪಟ ಅಂತೇಳಿ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಿಂದ ಡೈರೆಕ್ಟಾಗಿ ಕೋನಾರ್ಕ್ ಹೋಗೋಣ ಗೈಸ್. ಲೆಟ್ಸ್ ಗೋ. ಓಕೆ, ಒಂದು ಸೆಕೆಂಡ್. ಇನ್ನು ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿರಿ ಗೈಸ್. ಓಕೆ, ಲೆಟ್ಸ್ ಗೋ. ಇದು ನೋಡ್ರಿ ಹಾಸ್ಟೆಲ್ದು ಡೈನಿಂಗ್ ಏರಿಯಾ. ಒಂದು TV. ಇದೆಲ್ಲ ಯಾರು ಯೂಸ್ ಮಾಡ್ತಾರೆ ಹಂಗಾರು, ಬುಕ್ಸ್ ಇಟ್ಟರೆ ಹೋದಕ್ಕೆ ನೋಡ್ರಿ. ಸೊ ಇದು ಬಂದುಬಿಟ್ಟು ಡೈನಿಂಗ್ ಏರಿಯಾ ಗೈಸ್. ಸೊ ನಾವು ಕೆಳಗಡೆ ಹೋಗ್ಬಿಟ್ಟು ಲಗೇಜ್ ಕೆಳಗಡೆ ಕೊಟ್ಟು ಚೆಕ್ಔಟ್ ಆಲ್ರೆಡಿ ಮಾಡಿದ್ದೀವಿ. ಕೆಳಗಡೆ ಲಗೇಜ್ ಕೊಟ್ಟು ಹೋಗ್ಬಿಡೋದು ಗೈಸ್. ನಾವಿವಾಗ ಪೂರಿಯಿಂದ ಕೋನಾರ್ಕ್ ಟೆಂಪಲ್ ಬಂದಿದ್ವಿ. ಸೊ ಕೋನಾರ್ಕ್ ಟೆಂಪಲ್ ಬರಬೇಕಾದ್ರೆ ಪೂರಿಂದ 50 ರೂಪಾಯಿ ಬಸ್ ಸ್ಟ್ಯಾಂಡಿಂದ ಬಸ್ಗಳಿರ್ತದೆ. ಸೊ ಇದು ಬಂದುಬಿಟ್ಟು 45 ಕಿಲೋಮೀಟರ್ ದೂರ ಇರ್ತದೆ ಪೂರಿಲಿಂದ. ಸೊ ನಾವಿವಾಗ ಪ್ರೆಸೆಂಟಲ್ಲಿ ಕೋನಾರ್ಕ್ ಟೆಂಪಲ್ ಮುಂದೆ ಇದ್ದೀವಿ. ಸೊ ಇದ್ರ ಬಗ್ಗೆ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ. ಸೊ ಈ ಒಂದು ಗುಡಿ ಮುಕ್ಕಾಗದೇ ಇದ್ದಿದ್ರೆ ಈ ಭಾರತದಲ್ಲಿ ಅತಿ ಎತ್ತರದ ಗುಡಿಗಳಲ್ಲಿ ಒಂದು ಆಗಿರ್ತಕ್ಕಂಥದ್ದು. ಸೊ ಸುಮಾರು 26 ಎಕರೆಗಳಲ್ಲಿ ಈ ಒಂದು ಗುಡಿನ ಕಟ್ಟಿರ್ತಾರೆ. ಅಂದರೆ ಫುಲ್ ಓವರ್ ಆಲ್ ಎಲ್ಲ ಲ್ಯಾಂಡ್ ಸೇರಿ 26 ಎಕರೆ. ಸೊ ಈ ಒಂದು ಗುಡಿ ಬಗ್ಗೆ ತಿಳ್ಕೊಂಡ್ರೆ ಅವಾಗಿನ ಕಾಲದಲ್ಲಿ ಎಂತೆಂಥ ನಮ್ಮ ಭಾರತದಲ್ಲಿ ಎಂಥ ವಿಜ್ಞಾನಿಗಳಿದ್ರು ಅಂತಕ್ಕಂಥದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಳಗಡೆ. ಸೊ ಕೋನಾರ್ಕ್ ಅಂತ ಅದರ ಅರ್ಥ. ಕೋನ ಅಂದರೆ ಆ್ಯಂಗಲ್, ಆರ್ಕ ಎಂದರೆ ಸೂರ್ಯ. ಸೊ ಇದು ಬಂದುಬಿಟ್ಟು 1250ರಲ್ಲಿ ಗಂಗರ ಅರಸ ನರಸಿಂಹದೇವನು ಕಟ್ಟಿಸಿರ್ತಾನೆ. 3 ಮಂಟಪ ಒಳಗೊಂಡಿರ್ತದೆ, 4 ದ್ವಾರಗಳು ಅಂದರೆ 4 ಮೇನ್ ಗೇಟ್ಗಳನ್ನು ಒಳಗೊಂಡಿರ್ತದೆ. ಒಳಗಡೆ ತೋರಿಸ್ತೀನಿ ಗೈಸ್ ಹೆಂಗಿರ್ತದೆ ಅಂತ. ಲೆಟ್ಸ್ ಗೋ. ಸೊ ನೀವು ನೋಡ್ತಿರ್ವಿ, ಇದು ಕೆಳಗೆ 2 ಆನೆ. ಐ ಹೋಪ್ ಎಲ್ಲರೂ ಕಾಣ್ಸಕತ್ತ ಅನ್ಕೊಂತೀನಿ. ಸೊ ಇಲ್ಲೊಂದು ಆನೆ, ಇಲ್ಲೊಂದು ಆನೆ, ಅದ್ರ ಮೇಲೆ ಕುದುರೆ. ಸೊ ಇದ್ರ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಪ್ಪ ಅಂತಂತಂದರೆ, ಇದು ಮೇನ್ ಟೆಂಪಲ್ ಗುರು. ಸೊ ಇದರಲ್ಲಿ ಏನಪ್ಪ ಅಂದರೆ ಇಲ್ಲಿ ಕುದುರೆಗಳು ಕಾಣ್ತವೆ, ಎಲ್ಲ ಮುಕ್ಕಾಗಿ ಅಂದ್ರೆ ಹೊಡೆದಾಗಿ ಬಿಟ್ಟಿರೋದು. ಈ 7 ಕುದುರೆಗಳು ಇರ್ತಾವೆ. 7 ಕುದುರೆ ವಾರದ 7 ದಿನಗಳನ್ನು ಸೂಚಿಸ್ತದ. ಸೊ ಇದು ಎದ್ರದಪ್ಪ ಸ್ಪೆಷಲ್ ಅಂತಕ್ಕಂತಾರೆ, ಫಸ್ಟ್ ಸೂರ್ಯ ಹುಡ್ತಾನಲ್ಲ ಸರ್, ಫಸ್ಟ್ ಸೂರ್ಯ ಹುಟ್ಟಿದ ಮೇಲೆ ಫಸ್ಟ್ ಬೀಳೋದೇ ಈ ಗುಡಿಗೆ ಅಂತೇಳಿ. ಈ ಗುಡಿ ಸ್ಪರ್ಶ ಆದಮೇಲೆ ಜಗತ್ತಿಗೆಲ್ಲ ಬೆಳಕು ಬರ್ತಕ್ಕಂಥದ್ದು. ಸೊ ಇಲ್ಲಿ ನೀವು ನೋಡಕತ್ತಿರಲ್ಲ, ಇದು ಕೆಳಗೆ ಸಣ್ಣ ಮಕ್ಕಳಿಗೆ ವನ್ಯಜೀವಿಗಳ ಬಗ್ಗೆ ಕೆತ್ತಿರ್ತಕ್ಕಂಥದ್ದು. ಇದು ನೀವು ನೋಡ್ತಿರ್ಬೋದು, ಆನೆ ಅವೆಲ್ಲ ಇದ್ರಾಗ. ಅದಾದಮೇಲೆ ಇದ್ರ ಮಧ್ಯೆ ಇಲ್ಲೇನಾದ್ರು ಆಯ್ತಪ್ಪ ಅಂದರೆ
ಶೃಂಗಾರದ ಅಂದರೆ ಯೌವನದ ಸಂಕೇತ ಆಗಿರ್ತಕ್ಕಂಥದ್ದು. 18ರಿಂದ ವಯಸ್ಸು ಮೇಲ್ಪಟ್ಟವರಿಗೆ ಒಂದು ಶಿಕ್ಷಣವನ್ನು ಕಲಿಸಿರ್ತಕ್ಕಂಥ ಈ ಒಂದು ಮೂರ್ತಿಗಳನ್ನು ಇಲ್ಲಿ ಸೆಂಟರ್ ಕೆತ್ತಿದ್ದಾರೆ. ಅದ್ರ ಮೇಲೆ ದೇವಿಗಳ ಬಗ್ಗೆ, ಟೆಂಪಲ್ನ ದೇವಿಗಳ ಬಗ್ಗೆ ಇದ್ರ ಮೇಲೆ ಕೆತ್ತಿರ್ತಕ್ಕಂಥದ್ದು. ಅಲ್ಲಿ ನೋಡ್ತಿರ್ಬೋದು ನೀವು, ಝೂಮ್ ಮಾಡಿದ್ರೆ ಆಲ್ಮೋಸ್ಟು. ಸೊ ಅಂದರೆ ಇಲ್ಲಿ ಕೆಳಗಡೆ ಚಿಕ್ಕ ಮಕ್ಕಳಿಗೆ, ಇಲ್ಲಿ ಯೌವನದಲ್ಲಿರ್ತಕ್ಕಂಥ ಜನರಿಗೆ, ಸೊ ಮೇಲೆ ದೇವಿಗಳ ಬಗ್ಗೆ ಇದು ಮಾಡಿರ್ತಕ್ಕಂಥದ್ದು. ಇದು ಬಂದುಬಿಟ್ಟು ಒರಿಸ್ಸಾದ ಚಂದ್ರಭಾಗಾ ನದಿಯ ದಡದ ಮೇಲೆ ಕಟ್ಟಲಾಗಿರ್ತಕ್ಕಂಥ ಟೆಂಪಲ್. ಏನಪ್ಪ ಅಂದರೆ ಇದು ಭಾರತದಲ್ಲಿರೋ 3ನೇ ಸೂರ್ಯ ದೇವಾಲಯ. ಸೊ ಫಸ್ಟ್ನೇದು ಬಂದುಬಿಟ್ಟು ಮಾರ್ತಾಂಡ ಸೂರ್ಯ ದೇವಾಲಯ ಅನಂತನಾಗದಲ್ಲಿರೋದು. ಮುದೇರಾ ಸೂರ್ಯ ದೇವಾಲಯ ಗುಜರಾತ್ದಲ್ಲಿ. ಸೊ ಥರ್ಡ್ ಬಂದುಬಿಟ್ಟು ಕೋನಾರ್ಕ್ ದೇವಾಲಯ, ಅದು ಬಂದುಬಿಟ್ಟು ಒರಿಸ್ಸಾದಲ್ಲಿರೋದು. ಸೊ ಮೇನ್ ಗೋಪುರದ ಏನದಲ್ಲ ಹೈಟ್, ಅದು ಬಂದುಬಿಟ್ಟು 225 ಅಡಿ ಎತ್ತರದಲ್ಲಿರ್ತಕ್ಕಂಥ ಇದೊಂದು ಗೋಪುರ ಹೈಟು. ಸೊ ಇದನ್ನ ಕೆಡವಿದ್ದಾರೆ ಗುರು. ಇದು ಆ್ಯಕ್ಚುಲಿ ಇನ್ನು ಹೈಟ್ ಇತ್ತಂತ, ಇದನ್ನ ಕೆಡವಿದ್ದಾರೆ. ಯಾಕೆ ಕೆಡವಿದ್ರು ಏನಂತೇಳಿ ನಾನು ಮುಂದೆ ಹೇಳ್ತೀನಿ ಗೈಸ್ ನಿಮ್ಗೆಲ್ರಿಗೂ. ಸೊ ಗಡಿಯಾರನ ಅಧಿಕೃತವಾಗಿ ಅನ್ವೇಷಣೆ ಮಾಡಿರ್ತಕ್ಕಂಥದ್ದು 1656. ಆದರೆ ಈ ಒಂದು ಟೆಂಪಲ್ ಎಷ್ಟಲ್ಲಿ ಕಟ್ಟಿರೋದು? 1250. ಅಂದರೆ ಇಲ್ಲಿ ನೋಡ್ರಿ, ಇದೊಂದು ಚಕ್ರ. ಸೊ ಈ ಒಂದು ಚಕ್ರದ ಏನಪ್ಪ ಅಂದರೆ 8 ಇದು ಮುಳ್ಳುಗಳಿದೆ. ಇಲ್ಲಿ ನೋಡ್ರಿ, 1 2 3 4 5 6 7 8 ಹೌದಾ. ಸೊ ಈ ಒಂದು 8 ಮುಳ್ಳು, ಸೊ ಈ ಒಂದು 2 ಮುಳ್ಳುಗಳ ಮಧ್ಯೆ 180 ಸಣ್ಣ ಡಾಟ್ಗಳು. ಒಂದು ಸೆಕೆಂಡ್ ಗುರು ನಾನು ತೋರಿಸ್ತೀನಿ. ಐ ಹೋಪ್ ನಿಮ್ಗೆ ಕಾಣಿಸಕತ್ತ ಅನ್ಕೋತೀನಿ. ಈ ಒಂದು ಡಾಟ್ಗಳಿರ್ಬೋದು. ಸೊ ಈ ಒಂದು ಡಾಟ್ ಏನಪ್ಪ ಅಂತಂದರೆ 180 ಡಾಟ್ ಅಂದರೆ ಒಂದೊಂದು ಡಾಟಿಗೆ 1 ನಿಮಿಷ, ಅಂದರೆ 180 ನಿಮಿಷ ಅಂದರೆ 3 ತಾಸು. ಸೊ ಇಲ್ಲಿ ನೋಡ್ರಿ, ಇದು 3 ಇಲ್ಲಿಂದ ಸ್ಟಾರ್ಟ್ ಆದರೆ 3 6 9 12 15 18 21 24 ಅಂದರೆ ಒಂದು ದಿನದ ಟೈಮ್ನ ಇದು ಮಾಡ್ತಕ್ಕಂಥದ್ದು. ಸೊ ಇದು ಪೂರ್ವದಿಂದ ಸೂರ್ಯ ಬೆಳಗ್ಗೆ ಹುಟ್ಟಿದ ತಕ್ಷಣ ಇದ್ರ ಮೇಲೆ ಟೈಮು ಹೇಳ್ತಿದ್ರಂತ ಆವಾಗಿನ ಕಾಲದಲ್ಲಿ. ಸೊ ನೀವೇ ಲೆಕ್ಕ ಹಾಕ್ರಿ, ಎಷ್ಟರಲ್ಲಿ 1650ರಲ್ಲಿ ಗಡಿಯಾರ ಕಂಡುಹಿಡಿದರೆ ಅದಕ್ಕಿಂತ ಮುಂಚೆನೇ ನಮ್ಮ ಪುರಾತನ ಒಂದು ಜನರು ಈ ಒಂದು ಗುಡಿನ ಕಟ್ಟಿರ್ತಕ್ಕಂಥ, ಅಂದರೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೀವು ಜಸ್ಟ್ ಥಿಂಕ್ ಮಾಡ್ರಿ. ಸೊ ಇಲ್ಲಿ ನೋಡ್ರಿ, ಈ ಒಂದು ಗುಡಿದಾಗ ಒಳಗೆ ಗರ್ಭಗುಡಿಯಾಗ ಯಾವುದೇ ಒಂದು ಅಂದರೆ ಸಪೋರ್ಟ್ ಇರಲಾರ್ದ ಗಾಳಿದಾಗ ತೇಲ್ತಿತ್ತಂತ ಒಂದು ಮೂರ್ತಿ. ಹೆಂಗೆ ತೇಲ್ತಿತ್ತಪ್ಪ ಅಂತಕ್ಕಂಥದ್ದು ಇತಿಹಾಸವಾಗಿ ಹೇಳ್ಬೇಕಾದ್ರೆ, ಅಲ್ಲಿ ಮೇಲೆ ಇರ್ತದಲ್ಲ ಆ ಒಂದು ಗೋಪುರದಾಗ ಅಯಸ್ಕಾಂತ ಹಾಕಿದಾರಂತ. ಅಯಸ್ಕಾಂತ ಹಾಕಿದ್ರಿಂದ ಒಳಗಿರೋ ಒಂದು ಲೋಹದ ಮೂರ್ತಿ ಆ ಒಂದು ಅಯಸ್ಕಾಂತರ ಸಲುವಾಗಿ ಮೇಲ್ಗಡೆ ಸೆಂಟ್ರಲ್ಲಿ ತೇಲ್ತಿತ್ತು ಅಂತಕ್ಕಂಥದ್ದು. ಯಾಕೆ ಈ ಒಂದು ಗುಡಿನ ಹೊಡೆದ್ರು ಅಂತಕ್ಕಂಥದ್ದು ನಾವು ನೋಡ್ಬೇಕಂದ್ರೆ, ಆ ಅಯಸ್ಕಾಂತದಿಂದ ಸಮುದ್ರದಾಗ ಪೋರ್ಚುಗೀಸರು ಬರ್ತಿದ್ರು ಆವಾಗಿನ ಕಾಲದಲ್ಲಿ. ಸೊ ಪೋರ್ಚುಗೀಸರು ಬರಬೇಕಾದ್ರೆ ಈ ಒಂದು ಅಯಸ್ಕಾಂತದ ಕಾರಣದಿಂದ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಯಾವ ರೀತಿ ಪ್ರಾಬ್ಲಮ್ ಅಂದರೆ, ಹಡಗುದು ದಿಕ್ಕು ತಪ್ಸೋದಾಗಿರ್ಬೋದು, ಮತ್ತು ದಿಕ್ಸೂಚಿನ ಒಂದು ದಿಕ್ಸೂಚಿ ಇರುತ್ತಲ್ಲ ಅದು ಕೆಲಸ ಮಾಡದೇ ಇರೋ ಥರ ಆಗಿರ್ಬೋದು, ಆ ರೀತಿ ಮಾಡ್ತಿತ್ತು. ಸೊ ಅದಕ್ಕಾಗಿ ಅವ್ರು ಏನು ಮಾಡಿಬಿಟ್ರು, ಇದರಿಂದ ಈ ಒಂದು ಅಯಸ್ಕಾಂತದಿಂದೇ ನಮ್ಗೆ ಇದೆಲ್ಲ ಪ್ರಾಬ್ಲಮ್ ಆಕತ್ತಂತೇಳಿ ಬಂದುಬಿಟ್ಟು ಈ ಒಂದು ಗುಡಿನ ನಾಶ ಮಾಡಿದರು. ಬಟ್ ಈ ಒಂದು ಗುಡಿ ನಾಶ ಪೋರ್ಚುಗೀಸರು ಮಾಡಿದ್ರಂತ ಹೇಳೋದ ಸಲುವಾಗಿ ಯಾವುದೇ ಒಂದು ದಾಖಲೆಗಳಿಲ್ಲ. ಆದರೆ ಮುಸ್ಲಿಮರ ಆಕ್ರಮಣದಿಂದ ಹಾಳಾಗ್ಯದಂತಕ್ಕಂಥದ್ದು ನಮ್ಗೆ ಉಲ್ಲೇಖವಾಗಿರ್ತಕ್ಕಂಥದ್ದು. ಸೊ ಇತಿಹಾಸದಲ್ಲಿ ಹೇಳ್ಬೇಕಂದ್ರೆ, ಇದನ್ನು ಗೋಪುರವನ್ನು ಕೆಡವಿ ಅದರ ಕಳಸವನ್ನು ಮುಸ್ಲಿಮರ ಕಾಲ್ ಪಹಡ್ ತಗೊಂಡು ಓದ್ದ ಅಂತಕ್ಕಂಥದ್ದು ಒಂದು ಉಲ್ಲೇಖದಲ್ಲಿರ್ತಕ್ಕಂಥದ್ದು ಗೈಸ್. ಸೊ ಇದೇನಪ್ಪ ಅಂದರೆ 2 ಸೈಡು 12 ಚಕ್ರ ಅದ. ಅಂದರೆ 12 ಒಂದು ದಿನಕ್ಕೆ 24 ಗಂಟೆ ಅಲ್ಲ. ಸೊ ಈ ಕಡೆ 12 ಚಕ್ರ, ಆ ಕಡೆ 12 ಚಕ್ರ, 24 ಟೋಟಲ್ ಚಕ್ರಗಳು. ಈಗ ಒಳಗೆ ಅಲೋ ಇರಲ್ಲ ಯಾರಿಗೆ, ಮೇನ್ ಇದ್ರ ಸಲುವಾಗಿ ಅದೆಲ್ಲ ಕ್ಲೋಸ್ ಬಿದ್ದುಬಿಟ್ಟದ ಗುರು ಎಲ್ಲ. ಒಂದು ವೇಳೆ ಇದು ಏನಪ್ಪ ಅಂದ್ರೆ ಕರೆಕ್ಟಾಗಿ ಇತ್ತಪ್ಪ ಅಂತಂದರೆ, ಕೆಲವೊಬ್ರು ಏನು ಹೇಳ್ತಾರಪ್ಪ ಅಂತಂದರೆ, ಈ ಒಂದು ಗುಡಿನ ಕಂಪ್ಲೀಟಾಗಿ ಕಟ್ಟಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ರು ಅಂತ ಕಟ್ಟಿದ ಮೇಲೆ ಪೋರ್ಚುಗೀಸರು ಹೊಡೆದಾರೆ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನೊಂದು ಇತಿಹಾಸದಲ್ಲಿ ಏನಂತ ಹೇಳ್ತಾರೆ, ಮುಸ್ಲಿಂ ಅರಸರಿಂದ ನಾಶ ಆಗ್ಯದ ಅಂತ ಕೆಲವೊಂದು ಹೇಳ್ತಾರೆ. ಹಿಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ನಾನು ಏನು ನಾಲೆಜ್ನ ತೊಗೊಂಡಿದ್ದೀನಿ ಇದ್ರ ಸಲುವಾಗಿ ತೊಗೊಂಡು ಬಂದಿದ್ದೆ, ಅದ್ರ ಸಲುವಾಗಿ ಕವರ್ ಮಾಡಿದ್ದೀನಿ. ಸೊ ಈ ಒಂದು ಗುಡಿ ಯಾವ ರೀತಿ ಕಟ್ಟಿದ್ರು ಅಂತಕ್ಕಂತಾರೆ, ಶ್ರೀಕೃಷ್ಣ ದೇವರಾಯ ಅವರ ಮೊಮ್ಮಗಾಗಿರ್ತಕ್ಕಂಥ ಸಾಂಬ ಅವರು ಕುಷ್ಠರೋಗ ಬಂದಿರ್ತದೆ ಅವರಿಗೆ ಆವಾಗಿನ ಕಾಲದಲ್ಲಿ. ಕುಷ್ಠರೋಗ ಬಂದಿರೋ, ಸೊ ಅದ್ರ ಪರಿಹಾರ ಸಲುವಾಗಿ ಅವರು ಚಂದ್ರಭಾಗಾ ನದಿ ಬಳಿ ಬಂದು ಸೂರ್ಯದೇವರಿಗೆ ಆರಾಧನೆ ಮಾಡ್ತಿರ್ತಾರೆ. ಸೂರ್ಯದೇವರಿಗೆ ಆರಾಧನೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ವರ್ಷ ಆದಮೇಲೆ ಅವ್ರಿಗೆ ಒಂದು ರೋಗನ ಕಡಿಮೆ ಆಗ್ತದೆ. ಕಡಿಮೆ ಆದಮೇಲೆ ಅದೇ ರೀತಿ ಪೂಜೆ ಮಾಡ್ತಿರ್ಬೇಕಾದ್ರೆ ಆ ಒಂದು ನೀರಿನಾಗ ಒಂದು ಸೂರ್ಯದೇವಂದು ಒಂದು ವಿಗ್ರಹ ಸಿಗ್ತದೆ. ಆ ಒಂದು ವಿಗ್ರಹನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಈ ಗುಡಿದು ಎಂಟ್ರಿ ಟಿಕೆಟ್ ಎಷ್ಟಪ್ಪ ಅಂದ್ರೆ 40 ರೂಪಾಯಿ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 35, ಆಫ್ಲೈನಲ್ಲಿ 40. ಫಾರಿನ್ದವ್ರು ಯಾರನ್ನ ಬರ್ತಾರಲ್ಲ ಚೆನ್ನಾಗಿ ಗುಮ್ಮೆರ ಅವರಿಗೆ 600 ರೂಪಾಯಿ ಅಂತ ಗುರು ಒಬ್ಬರಿಗೆ. ನಮಗೆ 40, ಅವ್ರಿಗೆ 600 ಅಂದ್ರೆ ಲೆಕ್ಕ ಆಗ್ತಿ. ಸೊ ಈ ಚಕ್ರ ಏನಪ್ಪ ಅಂದ್ರೆ 10 ರೂಪಾಯಿದಾಗ ಹೊಸ ನೋಟ್ 10 ರೂಪಾಯಿ ಮೇಲೆ ಒಂದು ಚಕ್ರ ಅದು ಗುರು. ಅದೇ ಒಂದು ಈ ಚಕ್ರನೇ ಆ ಒಂದು ನೋಟ್ನಾಗ ಇರ್ತಕ್ಕಂಥ ಚಕ್ರ.
ಮಸ್ತಾಗೈತೆ. ಐ ಹೋಪ್ ಕೋನಾರ್ಕ್ ಟೆಂಪಲ್ ಮುಗೀತು. ಇವಾಗ ನೆಕ್ಸ್ಟು ಯಾವ ಬೀಚ್ ಅಂತ ಗೊತ್ತಿಲ್ಲ, ಚಂದ್ರಭಾಗ ಬೀಚ್ಗೆ ಹೋಗ್ತೀನೋ ಅಥವಾ ಪೂರಿಯಲ್ಲಿರೋ ಮರೈನ್ ಬೀಚಿಗೆ ಹೋಗ್ತೀನೋ ಗೊತ್ತಿಲ್ಲ. ಡಿಸೈಡ್ ಮಾಡ್ತೀವಿ, ಹೊರಗೆ ಹೋಗೋಷ್ಟಲ್ಲಿ ಡಿಸೈಡ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಿ ರೀಚ್ ಆಗಿ. ಸೊ ಟೈಮ್ ಬಂದುಬಿಟ್ಟು 10 ಗಂಟೆ. ಇನ್ನು ನಮ್ಗೆ ಎಷ್ಟು ಟೈಮ್ ಆದಂದರೆ 10 ತಾಸು ಆದ. 10 ತಾಸಿನಾಗ 2 ಮತ್ತೆ ಟೆಂಪಲ್ ಒಳಗೆ ಮುಗಿಸ್ಬೇಕು. ಇಲ್ಲಿಂದ ಜರ್ನಿ ಮಾಡ್ಬೇಕು. ಇನ್ನು ನೋಡೋಣ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ. ಎಲ್ಲ ಫೋಟೋ ತೆಗ್ಸಕ್ಕೆ ಇದು ಮಾಡಕತ್ತಾರ. ಆಂಟಿ ಚೆನ್ನಾಗೈತೆ ಕರು, ಮಸ್ತಾಗೈತೆ ಮಾತ್ರ. ಬಟ್ ಬಿಸಿಲು ಸ್ವಲ್ಪ ಕಡಿಮೆ ಇರಬೇಕಿತ್ತು, ಇನ್ನೂ ಮಜಾ ಬರಬೇಕು. ನಾವು ಬಿಸಿಲು ಇರಲಿಲ್ಲ ಅಂದ್ರೆ ನೀರು ಬರ್ತದೆ, ಏನು ಮಾಡೋಕ್ಕಾಗಲ್ಲ. ಹೆವಿ ಗಾಳಿ ಅದ. ಸೊ ಆಲ್ಮೋಸ್ಟ್ ಕೇಳ ಅನ್ಕೊತೀನಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಆದರೂ ಕವರ್ ಮಾಡಕತ್ತೀನಿ ಅಂತ ಅನ್ಕೊತೀನಿ. ಫೈನಲ್ ಪ್ಲೇಸು ಪೂರಿದು. ಇದು ಆದ ತಕ್ಷಣ ಬ್ಲಾಗ್ ಎಂಡ್ ಆಗ್ತದೆ. ಇಲ್ಲಿಗೆ ಎಲ್ಲ ಪಾರ್ಟ್ಸ್ಗಳು ಇಲ್ಲಿಗೆ ಎಂಡ್ ಆಗ್ತದೆ. ಪ್ರತಿಯೊಂದು 1 ಸೆಕೆಂಡ್ ನೀವು ನೋಡ್ತಿರ್ಬೋದು, ಸೌಂಡ್ ಕೇಳ್ಸಕತ್ತ ಅನ್ಕೊಂತೀನಿ. ಎಲ್ಲ ಬ್ಯಾಗಿಗೆ ತಗೊಂಡು ಚೆಕ್ಔಟ್ ಮಾಡ್ಕೊಂಡು ಬಂದ್ಬಿಟ್ಟಿವಿ. ಇದು ಬಂದುಬಿಟ್ಟು ಪೂರಿಯ ಬೀಚ್ಗಳು. ಫೈನಲ್ ಪ್ಲೇಸ್ ಎಲ್ಲ ಒಂದು ರೀತಿ ಹೆಂಗಾಗೈತಂದರೆ ಜರ್ನಿಲಿ 2 ದಿನ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದು ಎಲ್ಲ ಎಕ್ಸಿಕ್ಯೂಟ್ ಮಾಡಿ ಫೈನಲ್ ಒಂದು ಬೀಚ್ ಅಂತ ತೋರಿಸಿ 2 ಬೀಚ್ ತೋರಿಸ್ಬೇಕಿತ್ತು. ಆ್ಯಕ್ಚುಲಿ ಕೋನಾರ್ಕಲ್ಲಿ ಬೀಚ್ ತೋರಿಸ್ಬೇಕಿತ್ತು, ಬಟ್ ಆಗಲಿಲ್ಲ. ಲಾಸ್ಟ್ ಬೀಚ್ ಇದು ನೋಡ್ರಿ, ಎಂಜಾಯ್ ಮಾಡೋಣ.